ನಮಸ್ಕಾರ. ಕಲಬುರ್ಗಿ, ಗುಲ್ಬರ್ಗ ಈ ಒಂದು ಸ್ಥಳಕ್ಕೆ ರಹಸ್ಯವಾಗಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಸರ್ಕಾರಿ ಉದ್ಯೋಗಕ್ಕೆ, ಗೌರ್ನಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದವರು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಮದುವೆ ಆಗ್ತಿಲ್ಲ, ಎಷ್ಟು ಗಂಡು ನೋಡಿದರೆ, ಎಷ್ಟು ಹೆಣ್ಣು ನೋಡಿದರೆ ಮದುವೆ ಆಗ್ತಿಲ್ಲ ಅನ್ನೋವರಿಗೆ ಮದುವೆ ರಿಲೇಟೆಡ್ಸ್ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಮತ್ತು ಸಾಲಬಾಧೆ ಸಮಸ್ಯೆ ಇದ್ದವರಿಗೆ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಕೊಟ್ಟಿರೋ ಹಣ ಸಾಲ ವಾಪಸ್ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಈ ಒಂದು ಕಲಬುರ್ಗಿ, ಗುಲ್ಬರ್ಗ ಈ ಒಂದು ಸ್ಥಳಕ್ಕೆ ರಹಸ್ಯವಾಗಿ, ಗುಪ್ತವಾಗಿ ಹೋಗಿ ಬನ್ನಿ. ಹೋಗುವಾಗ ನಿಮ್ಮ ಮನೆಯವರಿಗೆ ಮಾತ್ರ ಗೊತ್ತಿರಬೇಕು, ನಿಮ್ಮ ಕುಟುಂಬದವ್ರಿಗೆ ಮಾತ್ರ ಗೊತ್ತಿರಬೇಕು ಹೋಗ್ತಾ ಇದ್ದೀವಿ ಅಂತ. ಇನ್ನು ಬೇರೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ರಹಸ್ಯವಾಗಿ ಹೋಗಿ ಬನ್ನಿ ಖಂಡಿತವಾಗ್ಲೂ. ಕಲಬುರ್ಗಿ, ಗುಲ್ಬರ್ಗದ ಈ ಒಂದು ಸ್ಥಳ ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನೋಡಿ, ಈ ಒಂದು ಸ್ಥಳ ಬಂದು ಶ್ರೀ ದತ್ತಕ್ಷೇತ್ರ ಗಾಣಗಾಪುರ. ಶ್ರೀ ದತ್ತಕ್ಷೇತ್ರ ಗಾಣಗಾಪುರ ಕಲಬುರ್ಗಿ, ಗುಲ್ಬರ್ಗದ ಹತ್ರ ಬರುತ್ತೆ. ಈ ಒಂದು ಕ್ಷೇತ್ರಕ್ಕೆ ಅಮಾವಾಸ್ಯೆ ದಿನ ಹೋಗಿ ಬನ್ನಿ. ಯಾವ ದಿನ? ಅಮಾವಾಸ್ಯೆ ಗುರುವಾರ ಬಂದಿರಬೇಕು. ಇಂಥ ಟೈಮಲ್ಲಿ ಅಮಾವಾಸ್ಯೆ ಗುರುವಾರ ಬಂದಿರಬೇಕು. ಈ ಒಂದು ಯಮಗಂಡ ಕಾಲದಲ್ಲಿ ಹೋಗಿ ಬನ್ನಿ. ಅಮಾವಾಸ್ಯೆನೇ ಇರಬೇಕು, ಗುರುವಾರ ಇರಬೇಕು, ಯಮಗಂಡ ಕಾಲದಲ್ಲೇ ಈ ಒಂದು ಸಂದರ್ಭಗಳಲ್ಲಿ ನೀವು ಹೋಗಿ ಬನ್ನಿ. ಅಲ್ಲಿ ನೋಡಿ, ಈ ಮಾಟ ಮಂತ್ರ, ವಾಮಾಚಾರ, ಈ ದೆವ್ವ, ಭೂತ, ಪ್ರೇತ, ಪಿಶಾಚಿ, ಇನ್ನೊಂದು ಮತ್ತೊಂದು ಪವರ್ಫುಲ್ ಕ್ಷೇತ್ರಗಳು ಹೋಗುತ್ತೆ. ಅಲ್ಲಿ ಗಾಣಗಾಪುರ ದತ್ತಕ್ಷೇತ್ರನ ದತ್ತಾತ್ರೇಯ ಸ್ವಾಮಿನ ದರ್ಶನ ಮಾಡಿಕೊಂಡು ಅಲ್ಲಿ ಔದುಂಬರ ವೃಕ್ಷದ ಕೆಳಗಡೆ ಗುರುಚರಿತ್ರೆ ಪಾರಾಯಣ ಮಾಡ್ಕೊಬೇಕು. ಗುರುಚರಿತ್ರೆ, ಔದುಂಬರ ವೃಕ್ಷದ ಕೆಳಗಡೆ ಗುರುಚರಿತ್ರೆ ಪಾಠಣೆ ಮಾಡಬೇಕು. ಯಾವ ದಿನ ಹೋಗಿ ಬರಬೇಕು? ಅಮಾವಾಸ್ಯೆ ಗುರುವಾರ ಇರಬೇಕು. ಯಮಗಂಡ ಕಾಲದಲ್ಲಿ ಹೋಗಿ ಬನ್ನಿ ಖಂಡಿತವಾಗ್ಲೂ. ಸರ್ಕಾರಿ ಉದ್ಯೋಗಕ್ಕೆ ಟ್ರೈ ಮಾಡ್ತಿರೋರು, ಮದುವೆ ಆಗಬೇಕು ಅನ್ನುವವರು, ಸಾಲಬಾಧೆ ಸಮಸ್ಯೆ ಇದ್ದವರು, ಕೊಟ್ಟಿರುವ ಹಣ ವಾಪಸ್ ಬರಬೇಕು ಅನ್ನುವವರು, ಈ ದೆವ್ವ, ಭೂತ, ಪ್ರೇತ, ಪಿಶಾಚಿ, ಮಾಟ ಮಂತ್ರ, ವಾಮಾಚಾರಕ್ಕೆ ಇದೊಂದು ಪವರ್ಫುಲ್ ಸ್ಥಳ. ಅಮಾವಾಸ್ಯೆ ಗುರುವಾರ ಯಮಗಂಡ ಕಾಲದಲ್ಲಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ನೋಡಿ, ಯೂಟ್ಯೂಬ್ನಲ್ಲಿ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ನಾನೆಲ್ಲೂ ಫೋನ್ ನಂಬರ್ ಹಾಕಲ್ಲ. ಆನ್ಲೈನಲ್ಲೂ ಜ್ಯೋತಿಷ್ಯ ಹೇಳಲ್ಲ, ಆಫ್ಲೈನಲ್ಲೂ ಹೇಳಲ್ಲ. ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲೂ ಫೋನ್ ನಂಬರ್ ಹಾಕಲ್ಲ. ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಆ ಫೋನ್ ನಂಬರ್ಗಳು ನಂದಾಗಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ. ನಮಸ್ಕಾರ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.